ಪಾಪ ರಮ್ಯಾ ಮೇಡಮ್ ಮನಸ್ಸಿಗೆ ತುಂಬ ಹಚ್ಕೊಂಡ್ರು ಅನ್ಸುತ್ತೆ. ರಮ್ಯಾ ಮೇಡಮ್ಗೆ ಏನೂ ಆಗಬಾರ್ದು ಅಂತ ನನಗೂ ಅನಿಸುತ್ತೆ ಮಲ್ಲಿ. ಆದರೆ ಇವಾಗ ಅವ್ರು ಸಹಾಯಕ್ಕೆ ಹೋಗಿದ್ದಾರೆ ಅಂತ ಮತ್ತೆ ವಿರಾಜ್ ಅಣ್ಣಂಗೆ ಅವ್ರನ್ನ ತಂದ್ಕೊಳಕ್ಕೆ ನೋಡಿದ್ರೆ ಅಣ್ಣ, ಬಲವಂತದಿಂದ ಏನೂ ದಕ್ಕಲ್ಲ. ಯಾರ ಹಣೆಯಲ್ಲಿ ಯಾರಿದ್ದಾರೋ ಅದನ್ನ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಂತ ವಿರಾಜ್ ಅಣ್ಣನ ಹಣೆಯಲ್ಲಿ ರಮ್ಯಾ ಮೇಡಮ್ ಹೆಸರು ಅಂತೂ ಬರ್ದಿರ್ಬಾರ್ದಪ್ಪ. ಮೇಡಮ್, ಪೇಷಂಟ್ಗೆ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ. ವಾಸಂತಿ, ಎಚ್ಚರ ಆಗಿದ್ದಾಳಲ್ವಾ ರಮ್ಯಾ? ಹಿಂದೆ ಆಗಿದ್ದು ಆಗೋಯ್ತು. ಅದ್ರ ಪರಿಣಾಮ ನನ್ನ ಮಗಳು ಇವತ್ತು ಹಾಸ್ಟೆಲಿದ್ದಾಳೆ. ಅವಳ ಜೀವನಕ್ಕೆ ತಲೆ ಹಾಕಿ ದಯವಿಟ್ಟು ಅವಳ ಜೀವ ತೆಗಿಬೇಡಿ. ವಾಸಂತಿ, ರಮ್ಯಾ ಮೇಲೆ ನಮ್ಮೆಲ್ರಿಗೂ ಪ್ರೀತಿ ಇದೆ. ಅವಳ ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋ ಆಸೆನೂ ಇದೆ. ಹಾಗಿದ್ದರು ಮಾತು ಕೊಟ್ಟ ಮೇಲೆ ನಡ್ಸ್ಕೊಡ್ಬೇಕಿತ್ತು, ಮದುವೆ ಮಾಡಿಸ್ಬೇಕಾಗಿತ್ತು. ನಡಿಬೇಕಾಗಿದ್ದ ಮದುವೆ ಮುರಿದು ಈಗ ಇಂಥ ಮಾತಾಡ್ತಿದ್ದೀರಾ? ವಿರಾಜೆ ಬೇಡ ಅಂದಮೇಲೆ ನಾವೇನ್ ಮಾಡೋಕ್ಕಾಗತ್ತೆ ಹೇಳಿ? ವಿರಾಜ್ಗೂ ಹೀಗೆಲ್ಲ ಆಗುತ್ತೆ ಅನ್ನೋ ಕಲ್ಪನೆನೂ ಇರಲಿಲ್ಲ ಆಂಟಿ. ರಮ್ಯಾ ಇವನು ಬೆಸ್ಟ್ ಫ್ರೆಂಡ್ಸ್. ಅವಳ ಬಗ್ಗೆ ಇವನಿಗೆ ನಮ್ಮೆಲ್ಲರಿಗಿಂತ ಜಾಸ್ತಿ ಕನ್ಸರ್ನ್ ಇದೆ. ವಾಸಂತಿ, ವಿರಾಜ್ಗೆ ಮದುವೆ ಬೇಡ ಅಂತ ಅನ್ಸಿದ್ಮೇಲೆ ನಾವು ಬಲವಂತವಾಗಿ ಮದುವೆ ಮಾಡಿದಿದ್ರೆ ರಮ್ಯಾ ಖುಷಿಯಾಗಿರ್ತಿರ್ಲಿಲ್ಲ ಅಲ್ವಾ? ಹೌದು. ಈಗ ನೋಡಿ, ನನ್ನ ಮಗಳು ಪಾರ್ಟಿ ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಹಾಯಾಗಿದ್ದಾಳೆ. ಇದೆಲ್ಲ ನಿಮ್ಮ ಮಗನ ದಯೆ. ಆಂಟಿ, ಇದೆಲ್ಲ ಆದ್ಮೇಲೆ ನಾನು ರಮ್ಯಾ ಮಾತಾಡಿದ್ವಿ, ಎಲ್ಲ ಸರಿಯಾಗೇ ಇತ್ತು. ಅವಳು ಖುಷಿಯಾಗೇ ಇದ್ಲು. ನೀನ್ ಮಾತಾಡ್ಬೇಡ ವಿರಾಜ್. ನಿನ್ನ ಬಾಯಿಂದ ಒಂದು ಮಾತು ಬರಬಾರ್ದು. ಅವಳು ಖುಷಿಯಾಗಿದ್ದಿದ್ರೆ ಹೀಗೆ ಯಾಕೆ ಮಾಡ್ಕೋತಾ ಇದ್ಲು? ನನ್ನ ಮನಸ್ಸಲ್ಲಿರೋ ವಿಷಯನ ಹೇಳಲೇಬೇಕಲ್ಲ ಆಂಟಿ. ಮುಚ್ಚಿಟ್ಟಿದ್ರೆ ರಮ್ಯಾ ಇನ್ನೂ ಹರ್ಟ್ ಆಗ್ತಿದ್ಲು. ಸಾಯೋ ನಿರ್ಧಾರಕ್ಕಿಂತ ನೋವಾಗೋದೇನಿದೆ? ವಾಸಂತಿ ಹೇಳ್ತಾ ಇರೋದು ಸರಿಯಾಗಿದೆ ವಿರಾಜ್. ಏನಾದರೂ ಹೇಳು, ಎಲ್ಲ ಆಗಿದ್ದು ನಿನ್ನಿಂದಾನೆ. ನೀನು ರಮ್ಯಾ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿತ್ತು. ಈಗ ನೋಡು ಏನಾಗಿದೆ ಅಂತ. ನಿನ್ನಿಂದ ಅಮ್ಮನ ಮಾತು ಮುರಿಯೋ ಹಾಗಾಯ್ತು ಅಂತ ನನಗೆ ನಿನ್ನ ಮೇಲೆ ಬೇಜಾರಿತ್ತು. ಆದರೆ ಇವತ್ತು ರಮ್ಯಾಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾವತ್ತೂ ನಿನ್ನನ್ನು ಕ್ಷಮಿಸ್ತಾ ಇರಲಿಲ್ಲ ವಿರಾಜ್. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ವಿರಾಜ್ ಬೇಕು ಅಂತ ಮಾಡಿಲ್ಲ. ರಮ್ಯಾ ಇಷ್ಟೊಂದು ನೊಂದ್ಕೊಳ್ತಾಳೆ ಅಂತ ಗೊತ್ತಿದ್ದಿದ್ರೆ ಮದುವೆ ಬೇಡ ಅಂತ ಇವನು ಹೇಳ್ತಾನೆ ಇರಲಿಲ್ಲ ಅಲ್ವಾ ವಿರಾಜ್? ಇನ್ನೂ ಕಾಲ ಮಿಂಚಿಲ್ಲ ವಿರಾಜ್, ಇದನ್ನೆಲ್ಲ ಸರಿ ಮಾಡ್ಬೋದು. ಏನು ಮಾಡೋಕ್ಕಾಗತ್ತೆ ದೊಡ್ಡಮ್ಮ? ರಮ್ಯಾ ಅನುಭವಿಸ್ತಿರೋ ನೋವನ್ನ ತಡಿಯೋಕ್ಕಾಗತ್ತಾ? ಅವಳ ಮನಸ್ಸಲ್ಲಿರೋ ದುಃಖನ ಕಡಿಮೆ ಮಾಡೋಕ್ಕಾಗತ್ತಾ? ಆಗತ್ತೆ. ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿಸೋರ ಜೊತೆ ಇದ್ದರೆ ಜೀವನ ಚೆನ್ನಾಗಿರುತ್ತೆ. ರಮ್ಯಾ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ನೀನು ಸಿಕ್ಕಿಲ್ಲ ಅಂತ ಆ ಜೀವನ ಕಳ್ಕೊಳ್ಳೋಕ್ಕೆ ಹೋಗಿದ್ದಾಳೆ. ನೋಡು, ಜೀವನ ಪೂರ್ತಿ ಜೊತೆಲಿರ್ತೀನಿ ಅಂತ ಅವಳ ಜೊತೆ ನಿಲ್ಲು.
ಏನು ಹೇಳ್ತಿದ್ದೀರಾ? ಸಿಂಪಲ್, ರಮ್ಯನ ಮದುವೆ ಆಗೋ. ವಿಶ್ವಾಸ್. ಹೈ ಹೈ ಹೈ, ನಾನೇ ವಿಶ್ವಾಸ್. ಕಾರೆಲ್ಲ ಇದೆ ಅಂದ್ರೆ ದೊಡ್ಡ ಕಂಪ್ನಿನೇ ಇರಬೇಕು. ಮಲ್ಲಿ ಸರಿಯಾದ ಕಡೆ ಲಕ್ಕಿ ಡ್ರಾ ತಗೊಂಡಿದ್ದಾಳೆ. ಹಣ ತಗೊಳ್ಳೋದ್ರಲ್ಲಿ ಚೌಕಾಸಿ ಮಾಡಕ್ಕೆ ಬಿಡಬಾರ್ದು. ನೀವೇನು ಕೆಲಸ ಮಾಡೋದು ಸರ್? ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್. ಎಕಾನಮಿ ಮ್ಯಾನೇಜ್ಮೆಂಟ್ ನಂದು. ಎಕಾನಮಿ ಮ್ಯಾನೇಜ್ಮೆಂಟಾ? ಹೌದು. ಯಾವ ದುಡ್ಡನ್ನ ಎಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಆಗುತ್ತೆ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಒಳ್ಳೇದಾಗುತ್ತೆ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಓ, ತುಂಬ ಕೆಲಸ ಅನ್ಸುತ್ತೆ. ಹೌದು, ಮತ್ತೆ ಒಂದು ಚೂರು ಪುಡ್ಸತ್ತಿರಲ್ಲ. ಏನೋ ನೀವು ಕರೆದ್ರಿ ಅಂತ ಬಂದೆ. ಏನು, ನಾನು ಕರೆದ್ನಾ? ಅಂದ್ರೆ ನೀವೇ ಲಕ್ಕಿ ಡ್ರಾ ಇದೆ ಅಂತ ಕರೆದಾಗ ನಾನು ಬರ್ದೇ ಇರೋಕ್ಕಾಗುತ್ತಾ? ಹೌದು ಬಿಡಿ, ನನಗೂ ಅನಿವಾರ್ಯ ಬರಬೇಕಾಯ್ತು. ಅಂದಂಗೆ 10 ಲಕ್ಷ. ಸರ್, ನಾನು ಅವಾಗಲೇ ಹೇಳಿದ್ನಲ್ವಾ, 10 ಲಕ್ಷ ಎಲ್ಲ ಕೊಡೋಕ್ಕಾಗಲ್ಲ. 10 ಲಕ್ಷ ವ್ಯಾಲ್ಯೂದು ಗಿಫ್ಟ್ ಕೊಡ್ತೀವಿ ಅಂತ ಅಂದಿದ್ದು. ಕ್ಯಾಶ್ ಎಲ್ಲ ಕೊಡೋಕ್ಕಾಗಲ್ಲ. ಏನು ಗಿಫ್ಟ್ ಕೊಡ್ತೀರಾ ಅಂತ ಆದರೂ ಹೇಳಿ. ಅದನ್ನು ನೋಡಿ ಬೇಕಾ ಬೇಡವಾ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಏನಂತ ಹೇಳೋದಪ್ಪ? ಯಾಕೆ ಸರ್ ಸುಮ್ಮನೆ ಇದ್ದೀರಾ? ನೋಡಕ್ ಒಳ್ಳೆ ದೊಡ್ಡ ಕಂಪ್ನಿ ಥರ ಕಾಣಿಸ್ತೀರಾ. ನೀವು ಬರೀ ಜುಜ್ಬಿ 200-300 ರೂಪಾಯಿ ಗಿಫ್ಟ್ ಕೊಡಂಗಿದ್ರೆ ನಾನೇ ಮನೆ ಅಡ್ರೆಸ್ ಕೊಡ್ಬೇಕು ಹೇಳಿ. ಅಷ್ಟು ಕಮ್ಮಿ ಇದೇನು ಕೊಡಲ್ಲ, ಜಾಸ್ತಿ ಇದೆ ಕೊಡ್ತೀವಿ. ಕೊಡ್ತೀನಿ ಅಂತ ಅವಾಗಿಂದ ಹೇಳ್ತಾನೆ ಇದ್ದೀರಾ. ಏನು ಕೊಡ್ತೀನಿ ಅಂತಾದ್ರೂ ಹೇಳಿ, ಇಲ್ಲ ಅಂದ್ರೆ ಬಂದಿದ್ದಾರಿಗೆ ಶುಂಕ ಇಲ್ಲ ಅಂತ ನಾನು ವಾಪಸ್ ಹೋಗ್ತೀನಿ. ಇರಿ ಒಂದು ನಿಮಿಷ. ಏನು ಗಿಫ್ಟ್ ಅಂತ ಹೇಳೋದು? ಟಿವಿ ಫ್ರಿಡ್ಜ್. ಟಿವಿ ಫ್ರಿಡ್ಜಾ? ಹಾಂ. ಟಿವಿ ಎಷ್ಟು ಇಂಚಿಂದು? ಫ್ರಿಡ್ಜು ಡಬಲ್ ಡೋರ್ ತಾನೆ? ಅದೆಲ್ಲ ಕಂಪ್ನಿ ಕೊಡೋದು ಸರ್. ಹೀಗೆ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಕೊಡ್ತೀರಾ, ಅದನ್ನ ಯೂಸ್ ಮಾಡೋಕ್ಕಾಗಬೇಕಲ್ವಾ? ಒಳ್ಳೆ ಕ್ವಾಲಿಟಿ ಇದೆ ಕೊಡಕ್ಕೆ ಹೇಳಿ ನಿಮ್ಮ ಬಾಸ್ಗೆ. ಲೋ ವಿರಾಜ್, ನಿನಗೆಂಥ ಭಾವ ಸಿಕ್ಕಿದ್ದಾನೋ. ಏನು ಸರ್, ಏನು ಮಾತಾಡ್ತಾನೆ ಇಲ್ಲ? ಕೊಡ್ಸೋಣ ಸರ್, ಅದಕ್ಕೇನಂತೆ. ನಿಮ್ಮ ಮನೆ ಅಡ್ರೆಸ್ ಹೇಳಿ, ಅಲ್ಲಿಗೆ ತಲುಪಿಸ್ತೀವಿ. ಯಾಕೆ ಅರ್ಜೆಂಟ್ ಮಾಡ್ತೀರಾ ಸರ್? ಮೊದಲು ಅಮೌಂಟ್ ಬಗ್ಗೆ ಮಾತಾಡೋಣ. ಯಾವ ಅಮೌಂಟು? ಅದೇ ಬರೀ ಟಿವಿ ಫ್ರಿಡ್ಜು ಕೊಟ್ಟರೆ ಆಗುತ್ತಾ? ಟಿವಿ ಇಡೋಕ್ಕೆ ಒಂದು ಸ್ಟ್ಯಾಂಡ್ ಬೇಕಲ್ವಾ? ಫ್ರಿಡ್ಜ್ ಒಳಗೆ ತರಕಾರಿ, ಹಣ್ಣು, ಹಾಲು ತರಬೇಕಲ್ವಾ? ಅದನ್ನು ಕೊಡಬೇಕಾ? ಅಯ್ಯೋ, ನಿಮ್ಗೆ ತೊಂದರೆ, ನಾನಿದ್ದೀನಲ್ಲ. ನೀವು ಇಷ್ಟು ಅಂತ ಅಮೌಂಟ್ ಕೊಟ್ಬಿಟ್ರೆ ನಮ್ಮ ಮನೆಗೆ ಏನೇನು ಬೇಕೋ ಅದು ನಾನೇ ತಗೊಂಡೋಗ್ತೀನಿ. ಅನಾಸಿನಲ್ಲ ಇವನು, ಅಂತರ್ ಪಿಶಾಚಿ. ಎಷ್ಟೇ ಕೊಟ್ಟರು ತೃಪ್ತಿ ಇಲ್ಲ. ಅಡ್ರೆಸ್ ಒಂದು ಸಿಗಲಿ, ಇವನು ನಂಬರ್ ಬ್ಲಾಕ್ ಮಾಡೋದು ಹೋಗ್ಲಿ, ಅವನ ಮನೆ ಕಡೆ ತಲೆ ಹಾಕಿ ಮಲ್ಗಲ್ಲ. ಸರ್, ಏನು ಮಾತಾಡ್ತಾನೆ ಇಲ್ಲ? ಅದೆಲ್ಲ ಆಗಲ್ಲ ಸರ್. ಈಗೇನು ಈ ಪ್ರೈಸ್ ತಗೋತೀರಲ್ಲ ಬೇರೆಯವ್ರು ಕೊಡೋದಾ? ಅಯ್ಯೋ ಸರ್ ಸಿಟ್ಟು ಮಾಡ್ಕೊಂಡ್ರಾ? ನಾನೇನೋ ತಮಾಷೆ ಮಾಡಿದೆ. ಈ ವಿಶ್ವಾಸು ಹಾಗೆಲ್ಲ ದುಡ್ಡು ಕೇಳೋನಲ್ಲ. ನನ್ನ ಹೆಸರು ವಿಶ್ವಾಸ್, ನೀವು ನನ್ನ ನಂಬೋದು. ಹಾಗೆ ಬನ್ನಿ ದಾರಿಗೆ. ಈಗೇನು ನಿಮ್ಮ ಗಿಫ್ಟ್ಗಳನ್ನ ಡೆಲಿವರಿ ಮಾಡೋಕ್ಕೆ ಅಡ್ರೆಸ್ ಕೊಡ್ತೀರಾ ಇಲ್ವಾ? ಅಯ್ಯೋ, ಅದಕ್ಕೇನಂತೆ, ಬರ್ಕೊಡಿ ಸರ್. ಹೇಳಿದ್ನಲ್ಲ ನನ್ನ ಹೆಸರೇ. ಗೊತ್ತಪ್ಪ, ಗೊತ್ತು, ನಿನ್ನ ನಂಬೋದು. ಅಡ್ರೆಸ್ ಹೇಳಿ ಸಾಕು. ನಂಬರ್ 24, ಜಯನಗರ, 4th ಬ್ಲಾಕ್, ಬೆಂಗಳೂರು. ಸರಿ, ಕಳಿಸ್ತೀವಿ. ಸರಿ ಸರ್, ಮರೀದೆ ಕಳಿಸಿ. ಆಯ್ತು, ಬರ್ತೀನಿ ಸರ್. ಬಾಯ್ ಸರ್. ಅಬ್ಬಾ, ಇನ್ನೇನಿದ್ರು ವಿರಾಜಿಗೆ ಬಿಟ್ಟಿದ್ದು. ಇಂಥ ಫ್ಯಾಮಿಲಿನ ಒಪ್ಪಿಸಿ ಮೂಗುತಿ ಹುಡುಗಿನ ಅದೇ ಹೋಲಿಸ್ಕೊಳ್ತಾನೋ. ಮೇಡಮ್, ಇವತ್ತು ನಾನು ದಿನದ ಭವಿಷ್ಯದಲ್ಲಿ ಏನು ಬರ್ದಿದೆ ಅಂತ ಸ್ವಲ್ಪ ಓದಿ ಹೇಳ್ತೀರಾ? ಯಾಕೋ ಬೆಳಗ್ಗೆಯಿಂದ ಬಲಗಣ್ಣು ಅದರ್ತಾ ಇದೆ. ಪ್ಲೀಸ್ ಮೇಡಮ್. ಸರಿ, ಯಾವ ರಾಶಿ ನಿಂದು? ಸಿಂಹ ಮೇಡಮ್. ದಾಂಪತ್ಯದಲ್ಲಿ ಬಿರುಕು. ಆದ್ರೆ ನಂಗಿನ್ನೂ ಮದುವೆನೇ ಆಗಿಲ್ವೇ? ಇನ್ ಬಿರುಕೆಲ್ಲಿಂದ ಬಿಡುತ್ತೆ? ಇನ್ನೂ ಇದೆ. ಕುಟುಂಬದಲ್ಲಿ ಕಲಹ. ಹೌದಾ? ಹಾಗಾದ್ರೆ ಇವತ್ತು ನಮ್ಮ ಮನೆಯವ್ರು ನಾನು ಫೋನೇ ಮಾಡಕ್ ಹೋಗಲ್ಲ. ಮುಂದೆ ಅನಾವಶ್ಯಕ ಕೆಲಸಗಳಲ್ಲಿ ಮೂಗು ತೂರಿಸಬೇಡಿ. ಅದ್ ನೀನ್ ಯಾವತ್ತು ಮಾಡೋದೇ ಅಲ್ವಾ? ಕೈಯಲ್ಲಿ ಗ್ಲಾಸ್ ಇದೆ, ಹುಷಾರು.
ನಾಗು ನಾನು ನಿಧಾನ ಅಂತ ಹೇಳಿದ್ದು. ನಾಗು ನಾಗು ಸೌಂಡೇ ಬಂದಿಲ್ವಲ್ಲ. ಮಲ್ಲಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಏನ್ ನಾಗು ನೋಡ್ಕೊಳ್ಳೋದಲ್ವಾ? ನಾನೇನ್ ಮಾಡ್ಲಿ, ನನ್ನ ಭವಿಷ್ಯನೇ ಸರಿ ಇಲ್ಲ. ಇಲ್ಲಿ ಗಾಜಿನ ವಿಚಾರದಲ್ಲಿ ಉಷಾ, ಅದೇ ನೀವ್ ಹೇಳಿದ್ರಲ್ಲ ಅದು ಸರೋಯ್ತು. ಅವ್ರಿಗಿನ್ನೂ ಊಟ ಕೊಟ್ಟಿಲ್ವಾ? ಮಿಥಿಲಾ ಮೇಡಮ್ ಇನ್ನೂ ಬಂದಿಲ್ಲ ಅಲ್ವಾ ಮೇಡಮ್? ಮಿಥಿಲಾ ಬರೋ ತನಕ ಅವ್ರು ಹಸ್ಕೊಂಡೇ ಇರ್ಬೇಕಾ? ಹೋಗು, ನೀನೇ ಕೊಟ್ಬಿಟ್ ಬಾ. ನಾನಾ? ಹಾ, ನೀನೇ. ಅನಾವಶ್ಯಕ ವಿಷಯದಲ್ಲಿ ಮೂಗ್ ತೋರಿಸ್ಬಾರ್ದು ಅಂತ ನೀವೇ ಹೇಳಿದ್ರಲ್ಲ ಮೇಡಮ್. ನಾನು ಹೋಗಲ್ಲಪ್ಪ, ನನಗೆ ಭಯ ಆಗುತ್ತೆ. ನಾಗು ಮೇಡಮ್, ಯಾರು ಊಟ ಕೊಡಬೇಕಿತ್ತು? ನಾನು ಕೊಟ್ಟೆ, ನಡೆಯುತ್ತಾ? ಮಲ್ಲಿ, ನೀನಾ? ರೇವತಿ ಮೇಡಮ್ಗೆ ಊಟ ಕೊಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಮಿಥಿಲಾ ಮೇಡಮ್ ಬಿಟ್ರೆ ಬೇರೆ ಯಾರು ಅವ್ರನ್ನ ಸುಧಾರ್ಸಕ್ಕಾಗಲ್ಲ. ಅವರು ಹೊಡೆದ್ರು ಆಶ್ಚರ್ಯ ಇಲ್ಲ, ಅದಕ್ಕೆ ಕೂಡ ಹಾಕಿರೋದು. ನಾಗು ಮಲ್ಲಿ, ಆಗ್ತಿರೋ ವಿಚಾರಕ್ಕೆ ಕೈ ಹಾಕೋದು ಬೇಡ. ನೀನಿನ್ನೂ ಹೊಸಬ್ಳು. ನಾವು ಕೊಟ್ರೇನೆ ಅವರು ಊಟ ಮಾಡಲ್ಲ. ಮಿಥಿಲಾನೇ ಬರಬೇಕು. ಅವಳು ಬಂದಮೇಲೆ ಊಟ ಕೊಡ್ತಾಳೆ ಬಿಡು. ಮೇಡಮ್, ಅವರೆಲ್ಲ ಬರೋದು ಇನ್ನೂ ತಡ ಆಗುತ್ತೆ ಅನಿಸುತ್ತೆ. ಅಷ್ಟೊತ್ತವರೆಗೂ ಅವರು ಹಸ್ಕೊಂಡಿರ್ಬೇಕಾ? ನಾನು ಒಂದ್ಸಲ ಪ್ರಯತ್ನ ಪಡ್ಲಾ? ಸರಿ, ಅಷ್ಟಿಷ್ಟ ಇದ್ರೆ ಹೋಗಿ ಟ್ರೈ ಮಾಡಿ ನೋಡು. ಆದರೆ ಒಂದು, ನಿನಗೇನಾದ್ರೂ ಆದರೆ ನಾನು ಜವಾಬ್ದಾರಿ ಅಲ್ಲ. ನಿನ್ಗೇನಾದ್ರೂ ನಾನು ಜವಾಬ್ದಾರಿ ಅಲ್ಲ. ಅಲ್ಲ ರೀ, ರಮ್ಯಾ ಹೀಗೆ ಮಾಡ್ಕೊಂಡ್ಲು ಅಂತ ವಿರಾಜ್ನ ಮದುವೆ ಆಗೋ ಅಂತ ಬಲವಂತ ಮಾಡೋದು ಸರಿಯಲ್ಲ. ಸರಿ ಅಲ್ವಾ? ಮಕ್ಕಳು ತಪ್ಪು ಮಾಡಿದ್ರೆ ಹೆತ್ತವರಾಗಿ ಅದನ್ನ ಸರಿ ಮಾಡೋದು ನಮ್ಮ ಧರ್ಮ ಅಲ್ವಾ ವೈಜು? ಅವನಿಗೆ ಬುದ್ಧಿ ಹೇಳಿ ಮದುವೆಗೆ ಒಪ್ಪೋ ಹಾಗೆ ಮಾಡು. ಅದು ಬಿಟ್ಟು ಅವನ ಪರ ವಹಿಸ್ಕೊಂಡು ಮಾತಾಡ್ಬೇಡ. ವೈಜಯಂತಿ, ನಿನಗೂ ಒಬ್ಳು ಮಗಳಿದ್ದಾಳೆ. ಅವಳಿಗೆ ಈ ಥರ ಆಗಿದ್ರೆ ನೀನು ಹೀಗೆ ಸುಮ್ಮನಿರ್ತಿದ್ಯಾ? ವಾಸಂತಿ ಸಂಕಟ ನೋಡಿದ್ಮೇಲೂ ನಿನಗೆ ವಿರಾಜ್ ಮಾಡ್ತಿರೋದು ಸರಿ ಅನ್ಸುತ್ತಾ? ಈಗೇನೋ ಸರಿಯಾದ ಸಮಯಕ್ಕೆ ನನ್ನ ಮಗಳನ್ನ ಆಸ್ಪತ್ರೆ ಸೇರಿಸಿದ್ದೀನಿ. ಮುಂದೆ ಇದೇ ಥರ ಆಗಿ ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ? ಹೌದು, ಮತ್ತೆ ನಮ್ಮಿಂದ ಈ ತಪ್ಪಾಗೋದು ಬೇಡ. ಪ್ರಪಂಚದಲ್ಲಿ ಎಷ್ಟೋ ಜನ ತಮಗೆ ಗೊತ್ತಿಲ್ಲದೆ ಇರೋರನ್ನ ಅರೇಂಜ್ ಮ್ಯಾರೇಜ್ ಆಗಲ್ವಾ? ಅದರಲ್ಲೂ ರಮ್ಯಾ ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಈಗೇನೋ ಮನಸ್ಸಿಲ್ಲ ಅಂದ್ರೆ ಟೈಮ್ ಇಸ್ ದ ಆನ್ಸರ್. ಮುಂದೆ ಮನಸ್ಸಾಗ್ಬೋದು. ಸರಿಯಾಗೇ ಹೇಳಿದ್ರಿ. ಜೀವ ಒಂದ್ಸಲಿ ಹೋದ್ರೆ ಮತ್ತೆ ವಾಪಸ್ ತರಕ್ಕಾಗಲ್ಲ ಕಣೋ. ಈಗ ರಮ್ಯ ಜೀವ ನಿನ್ ಕೈಲಿದೆ. ಅವಳನ್ನು ಒಪ್ಕೊಂಡು ಜೀವ ಉಳಿಸ್ತೀಯೋ ಅಥವಾ ಬೇಡ ಅಂದು ಮನ್ಸು ಮುರಿತೀಯೋ ನಿಂಗೆ ಬಿಟ್ಟು. ಮಾವ, ನಾವೆಲ್ಲ ಸೇರಿ ವಿರಾಜ್ಗೆ ಹೀಗೆ ಫೋರ್ಸ್ ಮಾಡೋದು ಸರಿಯಲ್ಲ. ಅವನು ಸರಿಯಾದ ನಿರ್ಧಾರ ತಗೊಂಡಿದ್ರೆ ನಾವು ಯಾರು ಅವನನ್ನ ಫೋರ್ಸ್ ಮಾಡ್ತಾ ಇರಲಿಲ್ಲ ಮಿಥಿಲಾ. ಯೋಚನೆ ಮಾಡಿ ಮಾತಾಡು. ಒಂದು ದುಡುಕಿನ ನಿರ್ಧಾರದಿಂದ ಇಷ್ಟೆಲ್ಲ ಆಗಿದೆ. ಅಮ್ಮ, ಮಿಥಿಲಾ, ಭಯ, ನಾನು ಒಬ್ಳೆ. ಮಿಥಿಲಾ, ಮಿಥಿಲಾ, ನಾನು ಒಬ್ಳೆ. ಬೆಳಕು, ಬೆಳಕು.
ಸಮಾಧಾನ ಮಾಡ್ಕೊಳ್ಳಿ. ಈಗ ನೋಡಿ ಬೆಳಕಿಲ್ಲ, ಬಾಗಿಲು ಹಾಕಿದ್ದೀನಿ. ನೀನು ನನ್ನ ಮಗಳಲ್ಲ. ಕುತ್ಕೊಳ್ಳಿ. ನನ್ನ ಮಗಳಲ್ಲ. ಗಾಯ ಗಾಯ ನಾನು ಮಾಡಿಲ್ಲ. ನಾನು ಮಾಡಿಲ್ಲ. ನಾನು ಮಾಡಿಲ್ಲ. ರೇವತಿ ಮೇಡಮ್ಗೆ ಊಟ ಕೊಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಮಿಥಿಲಾ ಮೇಡಮ್ ಬಿಟ್ರೆ ಬೇರೆ ಯಾರು ಅವ್ರನ್ನ ಸುಧಾರ್ಸಕ್ಕಾಗಲ್ಲ. ಅವರು ಹೊಡೆದ್ರು ಆಶ್ಚರ್ಯ ಇಲ್ಲ, ಅದಕ್ಕೆ ಕೂಡ ಹಾಕಿರೋದು. ಅವರೆಲ್ಲ ಬರೋದು ಇನ್ನೂ ತಡ ಆಗುತ್ತೆ ಅನ್ಸುತ್ತೆ. ಅಷ್ಟಿಷ್ಟ ಇದ್ರೆ ಹೋಗಿ ಟ್ರೈ ಮಾಡಿ ನೋಡು. ಆದ್ರೆ ಒಂದು, ನಿನಗೇನಾದ್ರೂ ಆದ್ರೆ ನಾನು ಜವಾಬ್ದಾರಿ ಅಲ್ಲ. ನಿನ್ಗೇನಾದ್ರೂ ನಾನು ಜವಾಬ್ದಾರಿ ಅಲ್ಲ. ನಾನು ಮಾಡಿಲ್ಲ. ಮಿಥಿಲಾ ಮೇಡಮೇ ನನ್ನ ಇಲ್ಲಿ ಕಳಿಸಿದ್ದು ನಿಮ್ಗೆ ಊಟ ಕೊಡಕ್ಕೆ ಅಂತ. ಇಲ್ಲ ಇಲ್ಲ ಮಾಡಲ್ಲ. ಅಮ್ಮ, ಹಾಗ ಊಟನ ಬೇಡ ಅನ್ಬಾರ್ದು ಅಲ್ವಾ? ಮಿಥಿಲಾ ಬೇಕು. ಮಿಥಿಲಾ ಅವರು ಬರ್ತಾರೆ. ಮಿಥಿಲಾ ವಿರಾಜ್, ನಿನಗೆ ರಮ್ಯ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ರೆ ದಯವಿಟ್ಟು ನಿನ್ನ ನಿರ್ಧಾರನ ಬದಲಾಯಿಸು ಪ್ಲೀಸ್. ಅಮ್ಮ, ವಿರಾಜ್ ಯಾವ ನಿರ್ಧಾರ ಬದಲಾಯಿಸ್ಬೇಕು? ಮಗಳೇ ರಮ್ಯಾ, ಹೇಗಿದ್ಯಮ್ಮ? ಹೇಗಿದ್ಯಮ್ಮ? ನನಗೇನಾಗಿದೆ? ನಾನು ಆರಾಮಾಗಿ ಇದ್ದೀನಲ್ಲ. ನನಗ್ಯಾಕೆ ಹಾಸ್ಪಿಟಲಿಗೆ ಸೇರಿಸಿದ್ಯಾ? ಏನ್ ರಮ್ಯಾ ನೀನು? ಮನ್ಸಿಗೆ ಬೇಜಾರಾಗಿದ್ರೆ ಕೂತ್ಕೊಂಡು ಮಾತಾಡ್ಬೋದಾಗಿತ್ತಲ್ವಾ? ಅದನ್ನ ಬಿಟ್ಟು ಇಂಥ ನಿರ್ಧಾರ ತಗೊಂಡ್ರೆ ಹೇಗಮ್ಮ ಅದು? ರಮ್ಯಾ, ಮದ್ವೆ ನಿರ್ಧಾರ ಮಾಡಿ ಬೇಡ ಅನ್ಬಾರ್ದಿತ್ತು ನಿಜ. ಹಾಗಂತ ಹೀಗೆ ಮಾಡ್ಕೊಳ್ಳೋದು ಸರಿನಾ ಹೇಳು? ಐಮ್ ರಿಯಲಿ ಸಾರಿ ರಮ್ಯಾ. ನೀನಿಷ್ಟೊಂದು ಹರ್ಟ್ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ, ನಾನು ವಿರಾಜ್ ನಾನು ಮದುವೆ ಆಗಕ್ಕೆ ಒಪ್ಕೊಂಡಿದ್ದು ನಿಜ. ಆ ವಿಚಾರಕ್ಕೆ ಎಕ್ಸೈಟ್ಮೆಂಟ್ ಇದ್ದಿದ್ದು ನಿಜ. ಅವ್ನು ಬೇಡ ಅಂದಾಗ ಹರ್ಟ್ ಆಯಿತು, ಅದನ್ನ ನಾನು ಒಪ್ಕೊಂತೀನಿ. ಹಾಗಂತ ನಾನೇ ಜೀವ ತಕೊಂಡ್ಲಿ? ಅಂದ್ರೆ ನೀನು ನಿದ್ದೆ ಮಾತ್ರೆ ತಗೊಂಡೇ ಇಲ್ವಾ? ರಮ್ಯಾ ಅವರೇ, ನಿಮ್ಮ ಬ್ಲಡ್ ಕಲ್ಚರಲ್ಲಿ ನಿದ್ದೆ ಮಾತ್ರೆ ಇರೋದು ಕನ್ಫರ್ಮ್ ಆಗಿದೆ. ವಿರಾಜ್ ಮೇಲೆ ಬ್ಲೇಮ್ ಬರಬಾರ್ದು ಅಂತ ನಿದ್ದೆ ಮಾತ್ರೆ ತಗೊಂಡೇ ಇಲ್ಲ ಅಂತ ನಾಟಕ ಮಾಡಬೇಡ ಮಗಳೇ. ನಾನು ಈಗಲೂ ವಿರಾಜ್ನ ಇಷ್ಟಪಡ್ತೀನಿ ಅಮ್ಮ. ನಾನು ಇಷ್ಟಪಟ್ಟವ್ರನ್ನ ಕಷ್ಟಕ್ಕೆ ನುಕ್ಕೊಳ್ಳಲ್ಲ. ನಿಜವಾಗ್ಲೂ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿಲ್ಲ. ಮಾತ್ರೆ ತಗೊಂಡು ಈಗ ಮಾತ್ರೆ ತಗೊಂಡೇ ಇಲ್ಲ ಅಂತ ಎಲ್ಲರ ಮುಂದೆ ಹೇಳಿ ಕತೆಗೆ ಟ್ವಿಸ್ಟ್ ಕೊಡ್ತಾ ಇದೆಯಾ ರಮ್ಯಾ? ನೋಡು, ನಿಜ ಹೇಳು, ಭಯ ಪಡಬೇಡ. ಮತ್ತೆ ನಿಮ್ಮ ದೇಹದಲ್ಲಿ ನಿದ್ದೆ ಮಾತ್ರೆ ಅಂಶ ಹೇಗೆ ಬಂತು? ಎಲ್ಲ ಸರಿಯಾಗಿ ಹೋಗ್ತಿತ್ತು. ಇವಳು ಇನ್ನೇನೋ ಹೊಸ ನಾಟಕ ಮಾಡೋ ಆಗಿದ್ದಾಳೆ.